ಶ್ರೀ ಕ್ಷೇತ್ರ ಶಕಟಪುರಂನಲ್ಲಿ ನಾಳೆಯಿಂದ 5 ದಿನಗಳ ಕಾಲ ಸಪ್ತಸಹಸ್ರ ಶ್ರೀ ಸಪರ್ಯ ಪರಿಪೂರ್ತಿ ಮಹೋತ್ಸವ ಮತ್ತು ಶ್ರೀ ವಿದ್ಯಾ ವಿಜಯೋತ್ಸವ ಸಮಾರಂಭ ನಡೆಯಲಿದೆ ಎಂದು ಶ್ರೀ ಮಠದ ರಾಘವ್ ಅವರು ಮಾಹಿತಿ ನೀಡಿದರು. ಫೆಬ್ರವರಿ 19ರಿಂದ 24ರವರೆಗೆ ವಿವಿಧ ಧಾರ್ಮಿಕ ಮತ್ತು ವೈದಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆಯಲಿದ್ದು, ಮಹೋತ್ಸವದ ಅಂಗವಾಗಿ ಪ್ರತಿದಿನವೂ ವಿಶೇಷ ಪೂಜೆ, ಹೋಮ ಹವನ, ಧಾರ್ಮಿಕ ಉಪನ್ಯಾಸ ಮತ್ತು ಭಜನಾ ಕಾರ್ಯಕ್ರಮಗಳು ಜರುಗಲಿವೆ. ಫೆಬ್ರವರಿ 22ರಂದು ಮಹಾಪೂರ್ಣಾಭಿಷೇಕ ಮತ್ತು ಗುರು ವಂದನಾ ಸಮಾರಂಭ ನಡೆಯಲಿದ್ದು, ಇದೇ ದಿನ ಸಂಜೆ 7 ಗಂಟೆಗೆ ಶ್ರೀ ಕ್ಷೇತ್ರದ ಪ್ರಮುಖ ರಾಜಬೀದಿಯಲ್ಲಿ ಶ್ರೀ ವಿದ್ಯಾಪೀಠದ ಸಮಸ್ತ ಗೌರವ ಲಾಂಛನಗಳೊಂದಿಗೆ ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳ ಅಲಂಕೃತ ರಜತ ಪಲ್ಲಕ್ಕಿ ಮಹೋತ್ಸವ ನಡೆಯಲಿದೆ. ಭಕ್ತ ಮಹಾಶಯರೇ, ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ವಿದ್ಯಾಪೀಠಂ ಶ್ರೀ ಕ್ಷೇತ್ರ ಶಕಟಪುರಂನಲ್ಲಿ 33ನೇ ಪೀಠಾಧೀಶ್ವರಾದಂಥ ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ತೋಟಕಾಚಾರ್ಯ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳವರ ಪೂರ್ಣಾಭಿಷೇಕ ಹಾಗೂ ಶ್ರೀ ವಿದ್ಯಾ ಮಹಾಸನದ ಆರೋಹಣ ಕಾರ್ಯಕ್ರಮವನ್ನು ದಿನಾಂಕ 22/2026ರಂದು ದಿನಾಂಕ 22/2/2026ರಂದು ಭಾನುವಾರದಂದು ನಾವೆಲ್ಲ ಭಕ್ತರು ಸೇರಿ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನೆರವೇರಿಸಬೇಕು ಅಂತ ನಿಗದಿ ಮಾಡಿದ್ದೇವೆ. ಮಹೋತ್ಸವದ ಸಮಾರೋಪದ ದಿನವಾದ ಫೆಬ್ರವರಿ 24ರಂದು ಶ್ರೀ ಶತಚಂಡಿಕಾ ಮಹಾಯಾಗವನ್ನ ವೈದಿಕ ವಿಧಿವಿಧಾನಗಳೊಂದಿಗೆ ಆಯೋಜಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಶ್ರೀಮಠದ ರಾಘವ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮುನ್ನಾ ದಿವಸ ಸಹಸ್ರನಾರಿಕೇಳ ಗಣಯಾಗ ಅಂದರೆ ದಿನಾಂಕ 19ನೇ ತಾರೀಕಿನಿಂದ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡು 24ರ ಶತಚಂಡಿಯ ಪೂರ್ಣಾಹುತಿಯವರೆಗೆ ಅಷ್ಟೂ ದಿವಸಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಹಾಗೆ ಸಾರ್ವಜನಿಕರಿಗೆ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಶ್ರೀ ವಿದ್ಯಾಪೀಠದಲ್ಲಿ ನಡೀತಾ ಇದೆ. ಹಲವಾರು ಪೀಠಾಧೀಶ್ವರರು ಕೂಡ ನಮ್ಮ ಶ್ರೀಮಠದಲ್ಲಿ ಪಾಲ್ಗೊಂಡು ನಮ್ಮ ಭಕ್ತರನ್ನೆಲ್ಲ ಹರಸಲಿದ್ದಾರೆ. ಪ್ರಮುಖವಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಗೋಕರ್ಣ ಮಂಡಲಾಧೀಶ್ವರ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರು ಕೂಡ ಬರ್ತಾ ಇದ್ದಾರೆ, ದಯಮಾಡಿಸಿದ್ದಾರೆ. ಜಗದ್ಗುರು ಶಂಕರಾಚಾರ್ಯ ಅವಿಚ್ಛಿನ್ನ ಚಾಮರಾಜಪೇಟೆಯ ಕೂಡ್ಲಿ ಮಠ ಅಲ್ಲಿಯ ಪೀಠಾಧೀಶ್ವರರು ಕೂಡ ಹಾಗೂ ಭೀಮನಕಟ್ಟೆಯ ಮಠದ ಪೀಠಾಧೀಶರು ಕೂಡ ಪ್ರಮುಖ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಹರಿಸಲು ಆಗಮಿಸುತ್ತಿದ್ದಾರೆ. ಹಾಗೂ 24ನೇ ತಾರೀಕು ಶ್ರೀ ಜಗದ್ಗುರು ಶಂಕರಾಚಾರ್ಯ ಹರಿಹರಪುರ ಮಠದ ಪೀಠಾಧೀಶ್ವರರು ಕೂಡ ಶತಚಂಡಿಯ ಪೂರ್ಣಾವತಿಯ ಸಮಯದಲ್ಲಿ ದಯಮಾಡಿಸಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ. ತಾವೆಲ್ಲ ಇವರೆಲ್ಲ ದರ್ಶನದ ಮೂಲಕ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಶಕಟಪುರ ಶ್ರೀ ಪೀಠಾಧೀಶ್ವರ ಶ್ರೀ ಜಗದ್ಗುರು ಬದರಿ ಶಂಕರಾಚಾರ್ಯ ಶ್ರೀ ತೋಟಕಾಚಾರ್ಯ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಗಳು ಅವರು 7,000 ಬಿಂದು ಮಂಡಲವನ್ನು ದರ್ಶಿಸಿದ್ದು ಶ್ರೀಚಕ್ರಾರ್ಚನೆ ಮಾಡಿ, ಅದರ ಪ್ರಯುಕ್ತ ಆಚಾರ್ಯ ಗುರುಗಳಿಗೆ 22/2/2026ರಂದು ವಿಧಿವತ್ತಾಗಿ ಶ್ರೀ ಪೂರ್ಣ ಮಹಾಪಟ್ಟಾಭಿಷೇಕ ನಡೀತದೆ. ಹಾಗೆ ಸಾಯಂಕಾಲ ರಜತ ಪಲ್ಲಕ್ಕಿ ಉತ್ಸವ ನಡೀತದೆ. ಹಾಗೆಯೇ ಮಹಾ ಆಸನದ ಅವರು ಅದನ್ನು ಅಲಂಕರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಶಕಟಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ಸಮಸ್ತ ಭಕ್ತಾದಿಗಳು, ಮಠದ ಭಕ್ತರು ಹಾಗೂ ಧಾರ್ಮಿಕ ವ್ಯಕ್ತಿಗಳು ಇದರಲ್ಲಿ ಭಾಗಗೊಳ್ಳಬೇಕು ಹಾಗೂ ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ಕೆ
ಸುಮಾರು 1 ತಿಂಗಳಿಂದ ಎಲ್ಲ ತಯಾರಿ ನಡೀತಾ ಇದ್ದು, ಎಲ್ಲ ಡೆಲ್ಲಿ, ಚೆನ್ನೈ, ಮುಂಬೈ ಅಲ್ಲಿಂದೆಲ್ಲ ಭಕ್ತರು ಆಗಮಿಸುತ್ತಿದ್ದಾರೆ. ಹಾಗೆಯೇ ಸುತ್ತಮುತ್ತಲಿನ ಋಷಿ ಸದೃಶ ಯತಿಗಳು ಕೂಡ ಆಗಮಿಸುತ್ತಿದ್ದಾರೆ. ಎಲ್ಲರನ್ನೂ ಕೂಡ ದರ್ಶಿಸುವ ಸುಯೋಗ ನಮ್ಮೆಲ್ಲರಿಗೂ ಲಭ್ಯವಾಗಲಿದೆ. ಇದನ್ನು ಈ ಸುಸಂದರ್ಭವನ್ನು ಎಲ್ಲರೂ ಪಡೆಯಬೇಕು ಅಂತ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.